ಬಹುಶಃ ಹಗಲು ಕನಸು ಕಾಣೋರು ಜಾಸ್ತಿ ಆಗಿದ್ದಾರೆ. ಇವತ್ತು ಸಿ ಟಿ ರವಿಯವರು ಭಾಳ ಆತುರದಲ್ಲಿದ್ದಾರೆ ಅಂತ ಕಾಣಿಸ್ತಿದೆ. ಸಿ ಟಿ ಬಹುಶಃ ಅವ್ರು ಹೇಳಿರೋ ಬಾಂಬು ದೆಹಲಿನಲ್ಲಿ ಸ್ಫೋಟ ಆಗ್ಬೋದೇನೋ ಅಂತ ಕಾಣಿಸ್ತಿದೆ. ದೆಹಲಿನಲ್ಲಿ ಸುಭದ್ರವಾದ ಸರ್ಕಾರ ಇಲ್ಲ. ಸೊ ಅಲ್ಲಿ ಯಾರ್ಯಾರು ಏನೇನು ಮಾಡ್ತಾರೋ ಆ ಟೈಮ್ಗೆ ಗೊತ್ತಿಲ್ಲ. ಆ ಟೈಮ್ಗೆ ಏನಾರ ಒಂದು ಆಗ್ಬೋದೇನೋ, ಅದಕ್ಕೆ ಅವರು ಈ ರೀತಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ 1 ಡಜನ್ಗೂ ಹೆಚ್ಚು ಸಿಎಂ ಆಕಾಂಕ್ಷಿಗಳಿದ್ದಾರೆ. ಇದು ಸೃಷ್ಟಿ ಮಾಡಿರುವಂಥ ಕಥೆಗಳು. ಇಲ್ಲಿ ಯಾರು ಆಕಾಂಕ್ಷಿಗಳಿಲ್ಲ. ನಮ್ಮ ಸರ್ಕಾರ ಸುಭದ್ರವಾಗಿದೆ. ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ಎಲ್ಲ ಶಾಸಕರು ಇದ್ದಾರೆ. ಇವತ್ತು ಮಾಧ್ಯಮಗಳು ಅಥವಾ ವಿರೋಧ ಪಕ್ಷದವರು ಪ್ರತಿಯೊಬ್ಬರನ್ನು ಕೂಡ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಅಂದರೆ ಅವಕಾಶ ಸಿಕ್ಕಿದ್ರೆ ಆಗ್ತೀನಿ ಅಂತ ಎಲ್ಲರೂ ಹೇಳ್ತಾರೆ. ಸೀಟ್ ಖಾಲಿ ಇಲ್ಲ. ಸೊ ಆ ವಿಚಾರ ಚರ್ಚೆನಲ್ಲೂ ಇಲ್ಲ. ಸುಮ್ಮನೆ ಅನವಶ್ಯಕವಾಗಿ ಇವತ್ತು ಜನರನ್ನು ಗೊಂದಲದಲ್ಲಿರ್ತಕ್ಕಂಥ ಕೆಲಸ ನಡೀತಾ ಇದೆ. BJPಗೆ ಆತಂಕ ಶುರುವಾಗಿದೆ. ಎಲ್ಲಿ ಅವರ ಕೇಸ್ಗಳೆಲ್ಲನೂ ಕೂಡ ಹಗರಣಗಳು ಇವತ್ತು ಸರ್ಕಾರ ಏನು ತನಿಖೆ ಮಾಡ್ತಾ ಇದೆ, ಅವ್ರ ಮೇಲೆ ಆರೋಪ ಬರುತ್ತೆ, ಅವ್ರ ಮೇಲೆ ಎಲ್ಲ ಕೂಡ ಸಾಬೀತಾಗುತ್ತೋ ಅಂತಕ್ಕಂಥ ಭಯದಿಂದ ಈ ರೀತಿಯ ಹೇಳಿಕೆಗಳನ್ನು ನೀಡ್ತಾ ಇದೆ. ಚನ್ನಪಟ್ಟಣದಲ್ಲಿ ನೀವು ಸಹ ಅಭ್ಯರ್ಥಿ ಅಂತ ಹೇಳ್ತೀರಾ? ಇಲ್ಲ, ನಾನು ಸದ್ಯಕ್ಕೆ ರೆಸ್ಟಲ್ಲಿದ್ದೀನಿ, ರೆಸ್ಟ್ ಹೋಗೋದಾಗಿ. ಬಹುಶಃ ಹಗಲು ಕನಸು ಕಾಣೋರು ಜಾಸ್ತಿ ಆಗಿದ್ದಾರೆ. ಇವತ್ತು ಸಿ ಟಿ ರವಿಯವರು ಭಾಳ ಆತುರದಲ್ಲಿದ್ದಾರೆ ಅಂತ ಕಾಣಿಸ್ತಿದೆ. ಸಿ ಟಿ ಬಹುಶಃ ಅವ್ರು ಹೇಳಿರೋ ಬಾಂಬು ದೆಹಲಿನಲ್ಲಿ ಸ್ಫೋಟ ಆಗ್ಬೋದೇನೋ ಅಂತ ಕಾಣಿಸ್ತಿದೆ. ದೆಹಲಿನಲ್ಲಿ ಸುಭದ್ರವಾದ ಸರ್ಕಾರ ಇಲ್ಲ. ಸೊ ಅಲ್ಲಿ ಯಾರ್ಯಾರು ಏನೇನು ಮಾಡ್ತಾರೋ ಆ ಟೈಮ್ಗೆ ಗೊತ್ತಿಲ್ಲ. ಆ ಟೈಮ್ಗೆ ಏನಾರ ಒಂದು ಆಗ್ಬೋದೇನೋ, ಅದಕ್ಕೆ ಅವರು ಈ ರೀತಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ 1 ಡಜನ್ಗೂ ಹೆಚ್ಚು ಸಿಎಂ ಆಕಾಂಕ್ಷಿಗಳಿದ್ದಾರೆ. ಇದು ಸೃಷ್ಟಿ ಮಾಡಿರುವಂಥ ಕಥೆಗಳು. ಇಲ್ಲಿ ಯಾರು ಆಕಾಂಕ್ಷಿಗಳಿಲ್ಲ. ನಮ್ಮ ಸರ್ಕಾರ ಸುಭದ್ರವಾಗಿದೆ. ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ಎಲ್ಲ ಶಾಸಕರು ಇದ್ದಾರೆ. ಇವತ್ತು ಮಾಧ್ಯಮಗಳು ಅಥವಾ ವಿರೋಧ ಪಕ್ಷದವರು ಪ್ರತಿಯೊಬ್ಬರನ್ನು ಕೂಡ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಅಂದರೆ ಅವಕಾಶ ಸಿಕ್ಕಿದ್ರೆ ಆಗ್ತೀನಿ ಅಂತ ಎಲ್ಲರೂ ಹೇಳ್ತಾರೆ. ಸೀಟ್ ಖಾಲಿ ಇಲ್ಲ. ಸೊ ಆ ವಿಚಾರ ಚರ್ಚೆನಲ್ಲೂ ಇಲ್ಲ. ಸುಮ್ಮನೆ ಅನವಶ್ಯಕವಾಗಿ ಇವತ್ತು ಜನರನ್ನು ಗೊಂದಲದಲ್ಲಿರ್ತಕ್ಕಂಥ ಕೆಲಸ ನಡೀತಾ ಇದೆ. BJPಗೆ ಆತಂಕ ಶುರುವಾಗಿದೆ. ಎಲ್ಲಿ ಅವರ ಕೇಸ್ಗಳೆಲ್ಲನೂ ಕೂಡ ಹಗರಣಗಳು ಇವತ್ತು ಸರ್ಕಾರ ಏನು ತನಿಖೆ ಮಾಡ್ತಾ ಇದೆ, ಅವ್ರ ಮೇಲೆ ಆರೋಪ ಬರುತ್ತೆ, ಅವ್ರ ಮೇಲೆ ಎಲ್ಲ ಕೂಡ ಸಾಬೀತಾಗುತ್ತೋ ಅಂತಕ್ಕಂಥ ಭಯದಿಂದ ಈ ರೀತಿಯ ಹೇಳಿಕೆಗಳನ್ನು ನೀಡ್ತಾ ಇದೆ. ಚನ್ನಪಟ್ಟಣದಲ್ಲಿ ನೀವು ಸಹ ಅಭ್ಯರ್ಥಿ ಅಂತ ಹೇಳ್ತೀರಾ? ಇಲ್ಲ, ನಾನು ಸದ್ಯಕ್ಕೆ ರೆಸ್ಟಲ್ಲಿದ್ದೀನಿ, ರೆಸ್ಟ್ ಹೋಗೋದಾಗಿ. ಬಹುಶಃ ಹಗಲು ಕನಸು ಕಾಣೋರು ಜಾಸ್ತಿ ಆಗಿದ್ದಾರೆ. ಇವತ್ತು ಸಿ ಟಿ ರವಿಯವರು ಭಾಳ ಆತುರದಲ್ಲಿದ್ದಾರೆ ಅಂತ ಕಾಣಿಸ್ತಿದೆ. ಸಿ ಟಿ ಬಹುಶಃ ಅವ್ರು ಹೇಳಿರೋ ಬಾಂಬು ದೆಹಲಿನಲ್ಲಿ ಸ್ಫೋಟ ಆಗ್ಬೋದೇನೋ ಅಂತ ಕಾಣಿಸ್ತಿದೆ. ದೆಹಲಿನಲ್ಲಿ ಸುಭದ್ರವಾದ ಸರ್ಕಾರ ಇಲ್ಲ. ಸೊ ಅಲ್ಲಿ ಯಾರ್ಯಾರು ಏನೇನು ಮಾಡ್ತಾರೋ ಆ ಟೈಮ್ಗೆ ಗೊತ್ತಿಲ್ಲ. ಆ ಟೈಮ್ಗೆ ಏನಾರ ಒಂದು ಆಗ್ಬೋದೇನೋ, ಅದಕ್ಕೆ ಅವರು ಈ ರೀತಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ 1 ಡಜನ್ಗೂ ಹೆಚ್ಚು ಸಿಎಂ ಆಕಾಂಕ್ಷಿಗಳಿದ್ದಾರೆ. ಇದು ಸೃಷ್ಟಿ ಮಾಡಿರುವಂಥ ಕಥೆಗಳು. ಇಲ್ಲಿ ಯಾರು ಆಕಾಂಕ್ಷಿಗಳಿಲ್ಲ. ನಮ್ಮ ಸರ್ಕಾರ ಸುಭದ್ರವಾಗಿದೆ. ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ಎಲ್ಲ ಶಾಸಕರು ಇದ್ದಾರೆ. ಇವತ್ತು
ಮಾಧ್ಯಮಗಳು ಅಥವಾ ವಿರೋಧ ಪಕ್ಷದವರು ಪ್ರತಿಯೊಬ್ಬರನ್ನು ಕೂಡ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಅಂದರೆ ಅವಕಾಶ ಸಿಕ್ಕಿದ್ರೆ ಆಗ್ತೀನಿ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಸೀಟ್ ಖಾಲಿ ಇಲ್ಲ. ಸೊ ಆ ವಿಚಾರ ಚರ್ಚೆನಲ್ಲೂ ಇಲ್ಲ. ಸುಮ್ಮನೆ ಅನವಶ್ಯಕವಾಗಿ ಇವತ್ತು ಜನರನ್ನು ಗೊಂದಲದಲ್ಲಿರ್ತಕ್ಕಂಥ ಕೆಲಸ ನಡೀತಾ ಇದೆ. BJPಗೆ ಆತಂಕ ಶುರುವಾಗಿದೆ. ಎಲ್ಲಿ ಅವರ ಕೇಸ್ಗಳೆಲ್ಲನೂ ಕೂಡ ಹಗರಣಗಳು ಇವತ್ತು ಸರ್ಕಾರ ಏನು ತನಿಖೆ ಮಾಡ್ತಾ ಇದೆ, ಅವ್ರ ಮೇಲೆ ಆರೋಪ ಬರುತ್ತೆ, ಅವ್ರ ಮೇಲೆ ಎಲ್ಲ ಕೂಡ ಸಾಬೀತಾಗುತ್ತೋ ಅಂತಕ್ಕಂಥ ಭಯದಿಂದ ಈ ರೀತಿಯ ಹೇಳಿಕೆಗಳನ್ನು ನೀಡ್ತಾ ಇದೆ. ಚನ್ನಪಟ್ಟಣದಲ್ಲಿ ನೀವು ಸಹ ಅಭ್ಯರ್ಥಿ ಅಂತ ಹೇಳ್ತೀರಾ? ಇಲ್ಲ, ನಾನು ಸದ್ಯಕ್ಕೆ ರೆಸ್ಟಲ್ಲಿದ್ದೀನಿ, ರೆಸ್ಟ್ ಹೋಗೋದಾಗಿ. ಬಹುಶಃ ಹಗಲು ಕನಸು ಕಾಣೋರು ಜಾಸ್ತಿ ಆಗಿದ್ದಾರೆ. ಇವತ್ತು CT ರವಿಯವರು ಭಾಳ ಆತುರದಲ್ಲಿದ್ದಾರೆ ಅಂತ ಕಾಣಿಸ್ತಿದೆ. CT ಬಹುಶಃ ಅವ್ರು ಹೇಳಿರೋ ಬಾಂಬು ದೆಹಲಿನಲ್ಲಿ ಸ್ಫೋಟ ಆಗ್ಬೋದೇನೋ ಅಂತ ಕಾಣಿಸ್ತಿದೆ. ದೆಹಲಿನಲ್ಲಿ ಸುಭದ್ರವಾದ ಸರ್ಕಾರ ಇಲ್ಲ. ಸೊ ಅಲ್ಲಿ ಯಾರ್ಯಾರು ಏನೇನು ಮಾಡ್ತಾರೋ ಆ ಟೈಮ್ಗೆ ಗೊತ್ತಿಲ್ಲ. ಆ ಟೈಮ್ಗೆ ಏನಾರ ಒಂದು ಆಗ್ಬೋದೇನೋ, ಅದಕ್ಕೆ ಅವರು ಈ ರೀತಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ 1 ಡಜನ್ಗೂ ಹೆಚ್ಚು CM ಆಕಾಂಕ್ಷಿಗಳಿದ್ದಾರೆ. ಇದು ಸೃಷ್ಟಿ ಮಾಡಿರುವಂಥ ಕಥೆಗಳು. ಇಲ್ಲಿ ಯಾರು ಆಕಾಂಕ್ಷಿಗಳಿಲ್ಲ. ನಮ್ಮ ಸರ್ಕಾರ ಸುಭದ್ರವಾಗಿದೆ. ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ಎಲ್ಲ ಶಾಸಕರು ಇದ್ದಾರೆ. ಇವತ್ತು ಮಾಧ್ಯಮಗಳು ಅಥವಾ ವಿರೋಧ ಪಕ್ಷದವರು ಪ್ರತಿಯೊಬ್ಬರನ್ನು ಕೂಡ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಅಂದರೆ ಅವಕಾಶ ಸಿಕ್ಕಿದ್ರೆ ಆಗ್ತೀನಿ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಸೀಟ್ ಖಾಲಿ ಇಲ್ಲ. ಸೊ ಆ ವಿಚಾರ ಚರ್ಚೆನಲ್ಲೂ ಇಲ್ಲ. ಸುಮ್ಮನೆ ಅನವಶ್ಯಕವಾಗಿ ಇವತ್ತು ಜನರನ್ನು ಗೊಂದಲದಲ್ಲಿರ್ತಕ್ಕಂಥ ಕೆಲಸ ನಡೀತಾ ಇದೆ. BJPಗೆ ಆತಂಕ ಶುರುವಾಗಿದೆ. ಎಲ್ಲಿ ಅವರ ಕೇಸ್ಗಳೆಲ್ಲನೂ ಕೂಡ ಹಗರಣಗಳು ಇವತ್ತು ಸರ್ಕಾರ ಏನು ತನಿಖೆ ಮಾಡ್ತಾ ಇದೆ, ಅವ್ರ ಮೇಲೆ ಆರೋಪ ಬರುತ್ತೆ, ಅವ್ರ ಮೇಲೆ ಎಲ್ಲ ಕೂಡ ಸಾಬೀತಾಗುತ್ತೋ ಅಂತಕ್ಕಂಥ ಭಯದಿಂದ ಈ ರೀತಿಯ ಹೇಳಿಕೆಗಳನ್ನು ನೀಡ್ತಾ ಇದೆ. ಚನ್ನಪಟ್ಟಣದಲ್ಲಿ ನೀವು ಸಹ ಅಭ್ಯರ್ಥಿ ಅಂತ ಹೇಳ್ತೀರಾ? ಇಲ್ಲ, ನಾನು ಸದ್ಯಕ್ಕೆ ರೆಸ್ಟಲ್ಲಿದ್ದೀನಿ, ರೆಸ್ಟ್ ಹೋಗೋದಾಗಿ. ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ. ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಿಕ್ಕೆ. ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳಿವೆಲ್ಲ. ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರಬೇಕು? ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ. ಯಾವ ಸಮಿಟು ಇಲ್ಲ, ನಾನ್ ಸ್ಟಾಪ್ ಲೈವ್ ಮಾಡಿರೋದು.